ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಆಶಾ ಯೂಟ್ಯೂಬ್ ಚಾನಲ್ಗೆಲ್ಲ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರಾಗಿದ್ದೀನಿ ನೋಡಿ. ನಾನು ನನ್ನ ಮಗಳು ನಾನು ಕೆಲಸ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಬರ್ತಾಳೆ. ಜೊತೆ ಕೊಬ್ಬರಿ ತಿಂತಾಯಿದ್ದೀನಿ. ಅಂಗಡೀಲಿ ಕೊಬ್ಬರಿ ತೊಗೊಂಡೆ, ಸಿನಿಮಾ ಕಾಣಿಸ್ತಾ ಇದೆ. ನಂಗೆ ಕೊಬ್ಬರಿ ಅಂದರೆ ತುಂಬ ಇಷ್ಟ, ಅದಕ್ಕೆ ತೊಗೊಂಡೆ ಫ್ರೆಂಡ್. ಮುಗ್ತಾಳು ತೋರ್ಸು ಕೊಬ್ಬರಿ. ಗಸಗಸೆ ಪಾಯಸ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಮಾಡೋಣ ಅಂತ ತೊಗೊಂಡೆ. ಅದೇನೋ ಕೊಬ್ಬರಿ ನೋಡಿದ ತಕ್ಷಣ ನನಗೆ ಬಾಯಿ ಸುಮ್ಮನೆ ಇರಲ್ಲ, ತಿನ್ನಬೇಕು ಅನಿಸುತ್ತೆ. ಅರ್ಧ ಮಾಡೋದು, ಅರ್ಧ ತಿನ್ನೋದು. ಅದಕ್ಕೆ ಗಸಗಸೆ ಪಾಯಸ ಕುಡಿಬೇಕು ಫ್ರೆಂಡ್, ಚೆನ್ನಾಗಿರುತ್ತೆ. ಟೈಮ್ ಮಾಡಿ 7 ಗಂಟೆ ಆಗ್ಬಿಟ್ಟಿದೆ. ಈಗ ಹೋಗಿ ಮಾಡ್ಕೊಂಡು ಕುಡಿಯೋದು. ನೋಡ್ತೀನಿ, ಆದರೆ ಮಾಡ್ತೀನಿ, ಆಗಿಲ್ಲ ಅಂದರೆ ನಾಳೆ ಮಾಡ್ತೀನಿ. ಓಕೆನಾ? ಬೇಕಾ ಬೇಡವಾ ಗಸಗಸೆ ಪಾಯಸ? ಬೇಕಾ? ನಿಮ್ಗೆ ಹಾಲು ಪಾಯಸ ತಾನೇ ಇಷ್ಟ? ಅದೇನು ಇಷ್ಟ ಇಲ್ಲ. ಓಕೆ, ಸಖತ್ ಇಷ್ಟಪಡ್ತಿದ್ದೆ ಹಾಲು ಪಾಯಸ. ಕುಡ್ದು ಬೇಜಾರ ಬಿಡುತ್ತಾ? ಏನು ಕೊಬ್ಬರಿನ ಚಿಪ್ಪೆ ಅನ್ಕೊಂಡು. ಓಕೆ ಫ್ರೆಂಡ್ಸ್, ಮನೆಗೆ ಹೋಗಿ ಸಿಗ್ತೀನಿ. ಓಕೆನಾ? ನೋಡಿ ಫ್ರೆಂಡ್, ಇವಾಗ ಬಂದೆ, ಕೂತ್ಕೊಂಡೆ. ಕಾಫಿ ಇನ್ನೂ ಕುಡಿಯಲ್ಲ ಕಾಫಿ. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಕುಡಿತಿದ್ದೆ. ಇವತ್ತು ಯಾಕೋ ಕುಡಿಯೋ ಮೂಡಿಲ್ಲ. ಇವಳೊಬ್ಳು ನೋಡಿ ಹೆಂಗಾಡ್ತಾಳೆ. ಏಯ್, ಏನಕ್ಕೆ ಹಂಗೆ ಆಡ್ತಾ ಇದೆಯಾ? ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಹೋಗಿದ್ಲು, ತಲೆ ಒಣಗಿರ್ಲಿಲ್ಲ, ಅದಕ್ಕೆ ಇವಾಗ ಒಣಗಿಸ್ಕೊತಾ ಇದ್ದಾಳೆ. ಮುಖ ತೊಳ್ದ? ಇನ್ನು ಮುಖ ತೊಳ್ದಿಲ್ಲ. ಮುಖ ತೊಳಿಬೇಕು, ಬಟ್ಟೆ ಒಣಗಿಲ್ಲ ಮೇಲೆ. ನೋಡ್ದ? ನಮ್ಮ ಮುಖ ತೊಳಿಬೇಕು ಫ್ರೆಂಡ್. ಮುಖ ತೊಳೆದು ಸಾಂಬಾರೆಲ್ಲ ಇದೆ, ಮುದ್ದೆ ಒಂದು ಮಾಡಿ ತಿಂದೆ. ಇವತ್ತು ಉಪ್ಸಾರು ಮಾಡಿದ್ದೀನಿ. ಉಪ್ಸಾರು ಅದಂದ್ರೆ ಇವಳಿಗೆ ಆಗಲ್ಲ. ಎಷ್ಟು ಚೆನ್ನಾಗಿರುತ್ತಲ್ವಾ ಫ್ರೆಂಡ್ ಉಪ್ಸಾರು. ಮಕ್ನ ಊಟನ ಥೂ ಅಂದ್ರೆ ಏಕೆ ಕೊಬ್ಬ ನಿಜ. ಎಷ್ಟು ಚೆನ್ನಾಗಿರುತ್ತೆ ಉಪ್ಸಾರು, ನನಗೆ ತುಂಬ ಇಷ್ಟ. ಈ ಚಳಿಗೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೀರೆಕಾಯಿ ಬೇಳೆ ಎಲ್ಲ ಹಾಕಿ ಮಾಡೋಗಿದ್ದೆ, ಅದಕ್ಕೆ ಇವಾಗ ಮುದ್ದೆ ಮಾಡಿದ್ರೆ ಓವರ್ ಹೀಟ್ ಆಗ್ಬಿಟ್ಟು ನೋಡಿ, ಗಾಯ ಆಗ್ಬಿಟ್ಟಿದೆ. ಇವತ್ತು ಗುರುವಾರ, ವಾರ ಮಾಡಿಲ್ಲ. ತುಂಬ ಬೇಜಾರಾಗ್ತಾಯಿದೆ. ನಮ್ಮ ರಾಯರಿಗೆ ವಾರ ಮಾಡಿಲ್ಲ ಇವತ್ತು. ದೇವರ ಮನೆನೇ ಮುಚ್ಚಿಬಿಟ್ಟಿದ್ದೀವಿ. ರಾಯರೇ ಸಾರಿ, ಇವತ್ತು ಪೂಜೆ ಮಾಡಿಲ್ಲ. ದೇವ್ರ ಮನೆ ತೆಗೆದ್ರೆ ಸರ್ ಘಮ್ ಅನ್ನತ್ತೆ ಫ್ರೆಂಡ್. ಪೂಜೆ ಮಾಡಿಲ್ಲ ಇವತ್ತು ಗುರುವಾರ. ಯಾಕೆಂದರೆ ನಮ್ಮದು ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ಲ, ಅದಕ್ಕೋಸ್ಕರ ಮಾಡಿಲ್ಲ ಅಷ್ಟೇ. ಇಲ್ಲಾಂದರೆ ನಾನು ಮಾಡೇ ಮಾಡ್ತೀನಿ. ರಾಯರ ವಾರ ಮಿಸ್ ಮಾಡಲ್ಲ. ಏನು ಏಯ್ ನಿಮ್ಮ ಏಯ್ ನನ್ನ ಮಗಳು ಕೂದಲು ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ ನಾನು. ತಿರ್ಗಿಂದೆ ಎಷ್ಟು ಆರೈಕೆ ಮಾಡ್ತೀನಿ ಗೊತ್ತಾಳ ಕೂದಲಿಗೆ. ನಮ್ಮ ಮುಂದಕ್ಕೆ ಹೋಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಕುಂಡಿವರೆಗೂ ಇದೆ. ಇದಕ್ಕೆ ಏನು ಹಾಕ್ತೀನಿ ಅಂತ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ಓಕೆನಾ? ಹೇಳ್ತೀನಿ ನಾನು ಅದು ಅವಳ ತಲೆಗೆ ಏನು ಹಾಕ್ತೀನಿ, ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಆಯಿಲ್ಗೆ ಏನೇನು ಹಾಕ್ತೀನಿ ಅಂದ್ಬಿಟ್ಟು ಅವ್ನು ಬೇಕಾದರೆ ಕಮೆಂಟ್ ಮಾಡಿ ಹೇಳ್ತೀನಿ, ಓಕೆನಾ? ಎಷ್ಟು ಕಷ್ಟಪಟ್ಟು ಬೆಳೆಸ್ತೀನಿ ಗೊತ್ತಾ ಫ್ರೆಂಡ್ ಅವಳದು. ನಂದಂತೂ ಅಷ್ಟು ಚೆನ್ನಾಗಿಲ್ಲ, ಅವಳದಾರ ಸಖತ್ತಾಗಲಿ ಇತ್ತು. ನಂದನು ನಾನೆಲ್ಲ ಕಟ್ ಮಾಡಿಸ್ಬಿಟ್ಟು ಇಷ್ಟು ಆಗ್ಬಿಟ್ಟಿದೆ. ಅದಕ್ಕೆ ಅವಳದಾರ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಅವಳಿಗೆ ಚೆನ್ನಾಗಿ ಆರೈಕೆ ಮಾಡ್ತೀನಿ. ಹಾಂ, ಸಾಕು ಬಿಡಿ ಶೋ.
ನೋಡಿ ಉಪ್ಸಾರು ಖಾರ. ಏನು ಎಣ್ಣೆ ಎಲ್ಲ ಹಾಕ್ಬಿಟ್ಟಿದ್ದೀರಾ? ಎಣ್ಣೆ ಎಲ್ಲ ನೀರು ಬಿಟ್ಕೊಳ. ನೋಡಿ ಫ್ರೆಂಡ್ಸ್, ತೋರ್ಸಮ್ಮ ಪಲಾವ್ನ. ಎಷ್ಟು ಮಿಸ್ ಬಿದ್ದೋಗ್ಬಿಡೋದು ಫ್ರೆಂಡ್ ಇವಾಗ ಖಾರ. ಮುಂದಕ್ಕೆ ಹೋಗು ಮನ್ಯಾ. ಸುಮ್ಮನೆ ವೇಸ್ಟ್ ಮಾಡ್ತಿರಲ್ಲ. ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಮಾಡಿದ್ದೆ. ಇವಾಗ ಮುದ್ದೆ ಮಾಡ್ಕೊಂಡು ತಿಂದುಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಸಾಂಬಾರಿಗೆ ಏನು ಐತೆ? ನೀರು ಬರ್ತೈತೆ ಮೇಡಮ್. ಇಷ್ಟ ಇಲ್ಲ ಅಂದರೆ ಅದೇ ಈಗ ಬೆಳಗ್ಗೆ ಮೆಂತ್ಯ ಭಾತ್ ಮಾಡಿದ್ದೆ, ಅದು ಸ್ವಲ್ಪ ಇದೆ. ಬೆಳಗ್ಗೆ ಎಷ್ಟು ಐಟಮ್ ಮಾಡಿದ್ದೀನಿ ಅಂತಂದರೆ ಯಪ್ಪ 4-5 ಐಟಮ್ ಮಾಡಿದ್ದೀನಿ. ಅಷ್ಟು ಮಾಡಿದ್ದೀನಿ. ಉಪ್ಸಾರು ಒಂದು ಮಾಡಿದ್ದೀನಿ, ಉಪ್ಸಾರು ಒಂದು ಮಾಡಿದ್ದೀನಿ, ಆಮೇಲೆ ಮೆಂತ್ಯ ಭಾತ್ ಒಂದು ಮಾಡಿದ್ದೀನಿ, ಆಮೇಲೆ ನನಗೆ ಹೆಸ್ರು ಕಾಳು ಸಲಾಡ್ ಮಾಡ್ಕೊಂಡಿದ್ದೀನಿ, ಪಲ್ಯ ಮಾಡಿದ್ದೀನಿ. ಅಪ್ಪ ಇಷ್ಟೆಲ್ಲ ಮಾಡೋಷ್ಟಕ್ಕೆ ಸಾಕಾಗೋಯ್ತು ಫ್ರೆಂಡ್. ಅಷ್ಟು ಕೆಲಸ ಮಾಡೋಷ್ಟಕ್ಕೆ ಇವತ್ತು 9:00 ಆಗೋದು. ಕೆಲಸಕ್ಕೆ 9:00 ಹೋಗಿ ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿ ತಿನ್ನೋದಂತೆ ಹಬ್ಬಕ್ಕೆ. ಫಸ್ಟ್ ಫೇಸ್ ವಾಶ್ ಮಾಡೋಣ, ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ಮುದ್ದೆ ಮಾಡ್ತೀನಿ. ಓಕೆನಾ? ತಗೊಳ್ತೀನಿ. ತಿನ್ನು ನೀನು. ಫೇವ್ರೇಟ್ ನಾನು ತಿಂದೇ ಇರ್ತೀನಿ. ಪಾತ್ರೆ ಒಂದು ಸ್ವಲ್ಪ ಇದೆ, ಪಾತ್ರೆ ಎಲ್ಲ ತೊಳ್ಬಿಟ್ಟು ನೋಡಿ ದೋಸೆಗೆ ಹಾಕಿದ್ದೆ. ನೀರು ಯಾಕೋ ಸಾಲ್ಟೇಜ್ ಆಗ್ಬಿಟ್ಟೈತಿ. ದೋಸೆಗೆ ರುಬ್ಬಿಟ್ಟು ಬೇಗ ಬೇಗ ಮುದ್ದೆ ಮಾಡಿ ತಿನ್ಬಿಟ್ಟು ಮಲ್ಕೋಬೇಕು ಫ್ರೆಂಡ್. ಬಾಯ್ ಫ್ರೆಂಡ್. ಅಷ್ಟೇ ಊಟ, ಮುದ್ದೆ ಕೊಡಲ್ಲ ನಿಂಗೆ. ಎರಡು ತುತ್ತು. ಏನಕ್ಕೆ ಈಗ ರೈಸ್ ತಿಂತ ಇದೆಯಾ ನೀನು? ನೈಟ್ ರೈಸ್ ತಿನ್ಬಾರ್ದಂತ ಹೇಳಿಲ್ವಾ? ನಾನು ಮುಖ ತೊಳ್ಕೊ ಬರ್ತೀನಿ. ಹಾಂ ಅಷ್ಟೇ ಮುದ್ದೆಗೆ ನೀರು ಇಡು ಆಯ್ತಾ? ಸಾರು ಸುಡು. ನೀವೇ ಇಡ್ತಾ ಇದ್ದೀರಾ? ಹಚ್ಚಿದೆ ಗ್ಯಾಸ್ನ. ಮೂರುವರೆ ಇದ್ಬಿಟ್ರೆ ಸಾಕಾ? ಬೇಗ ಬೇಗ ಅಡುಗೆ ಆಗುತ್ತೆ. ಸಾಕಾ? ಹೇಳಿದ ಕೆಲಸ 5 ನಿಮಿಷಕ್ಕಾಯ್ತು. ನಾನು ಫೇಸ್ ವಾಶ್ ಮಾಡ್ಕೊಬತ್ತೀನಿ ಹೇಳ್ರಿ. ನನ್ನ ಮುದ್ದೆ ಯಾವಾಗೂ ಬಾಣಲೆಲ್ಲೇ ಮಾಡೋದು. ನಾನು ತಪ್ಪಲೆಲ್ಲ ಮಾಡಲ್ಲ ಫ್ರೆಂಡ್. ಯಾವಾಗೂ ಮುದ್ದೆ ಬಾಣಲೆಲ್ಲೇ ಮಾಡೋದು. ಬೇಗ ಆಗ್ಬಿಡುತ್ತೆ. ಆಯ್ತು ನನ್ನ ಕೆಲಸ ಅದು. ಬಿಸಿ ಮಾಡ್ತೀಯಾ? ಬಟ್ಟೆ ಹಿಡ್ಕೊ, ಕೈ ಸುಡೋದು. ಏನೋ ಕೊಬ್ಬರಿ ಇದು ಕುದಿಲಿ. ಓಕೆ ಫ್ರೆಂಡ್, ಮುಖ ತೊಳ್ಕೊಂಬತ್ತೀನಿ. ಮುಖ ತೊಳ್ಕೊಂಡು ಬಿಸಿ ಬಿಸಿ ಮುದ್ದೆ ತಿನ್ನೋದು ತೋರಿಸ್ತೀನಿ. ಹಿಂಗೆ ನೀರ ಮುಟ್ಟಕ್ಕಾಗ್ತಿಲ್ಲ ಚಳಿಗಪ್ಪ. ಬರ್ದಿಸ್ತಾ ಇತ್ತು ಚಳಿ. ಅಪ್ಪ ಸಿಕ್ಕಾಬಿಟ್ಟೆ ಚಳಿ ಫ್ರೆಂಡ್. ಅಪ್ಪ 3 ದಿನದಿಂದ ಚಳಿ ಜಾಸ್ತಿ ಆಗ್ಬಿಟ್ಟೈತಿ. ಬಿಸಿ ಮಾಡ. ಸ್ವೆಟರ್ ಎಲ್ಲ ನೈಟ್ ಕ್ರೀಮ್ ಆಮೇಲೆ ಹಾಕೊಂತೀನಿ. ಸ್ಟಿಕ್ಕರ್ ಬಿದ್ದೈತೆ. ಮಕ್ಕದೊಳಗೆ ಇಕ್ಬಿಡು.
ಹಸಿಟ್ಟು ಹಾಕ್ತೀನಿ. ಇನ್ನು ದೋಸೆ ಬಿಡ್ಬೇಕಲ್ಲೇ. ಸ್ವಲ್ಪ ಸ್ವಲ್ಪ ಐತೆ. ಇಷ್ಟೆಲ್ಲ ಆಗಲ್ವಾ? ತಗ್ಲು ಮುಂದೆ ನಾನು ತಿಂತೀನಿ ಮಾಡ್ರಿ. ತಿನ್ಕೆ ಏನಕ್ಕೆ ಇಷ್ಟ ಆಗ್ತದೆ? ಅದಕ್ಕೂ ಬರಲಿ. ಸ್ಟ್ರೈಟಾಗಿ ಹಿಂಗೆ ಇಟ್ಕೋ, ಫೋನ್ನ ಸ್ಟ್ರೈಟಾಗಿ ಇಟ್ಕೊಳ್ಳೋದು. ಅಷ್ಟು ಹಸಿಟ್ಟು ಹಾಕ್ಸ್ಕೊಬೇಕು. ಫುಲ್ ಹಾಕ್ತೀರಾ? ಫುಲ್ ಹಾಕ್ತೀರಾ? ಆಗುತ್ತೆ ತಾನೇ? ಇವಾಗ ಆಗುತ್ತೆ, ನಾಳೆ ಬಿಡ್ವಾ? ಅದನ್ನ ಹೇಳಿ ನಾನು ಈಗ ನಾಳೆ ಹಾಕ್ಸ್ಕೊಂಡ್ಬಿಡು. ನಾಳೆಗೆ ಹೋಗ್ಬಿಟ್ಟು ಮತ್ತೆ ಹಾಕ್ಸ್ಕೊಂಡಾಯ್ತು ಬಿಡಿ. ಚಳಿ ಆಗ್ತೈತಲ್ಲ ಸಿಕ್ಕಾಬಿಟ್ಟೆ. ನೋಡಿ ಫ್ರೆಂಡ್ಸ್, ಮುದ್ದೆ ಮಾಡುವ ವಿಧಾನ. ತೆಳ್ಳಗೆ ಮುದ್ದೆ ಮಾಡ್ಬಿಟ್ಟು ಉಪ್ಸಾರು ಹಾಕೊಂಡು ತಿಂದ್ಬಿಟ್ರೆ ಇದಕ್ಕಿನ್ನ ಮಸ್ತ್ ಊಟ ಯಾವುದೂ ಇಲ್ಲ. ಐ ಅದು ಹಿಂಗಮ್ಮ ಮಾಡಿದ್ರೆ ನಿನ್ನೆ ತರ ಇತ್ತು. ಅಷ್ಟೇ ಫ್ರೆಂಡ್ಸ್, ಸುಲಭವಾಗಿ ಬಾಣಲಿ ಮುದ್ದೆ ಮಾಡ್ಕೊಬೋದು. ಎಲ್ಲ ಕುತ್ಕೊಂಡು ಮುದ್ದೆ ಮಾಡೋಣ ಅಂತಾರೆ. ನನಗೆ ಮುದ್ದೆ ಮಾಡೋಕ್ಕೆ ಟೆನ್ಷನ್ ಇರಲ್ಲ, 5 ನಿಮಿಷಕ್ಕೆ ಮಾಡಾಕ್ಬಿಡ್ತೀನಿ ಅಷ್ಟೇ. ಇದೀಗ ಬೇಯ್ಕೊಳ್ಳಿ ಸ್ವಲ್ಪ ಹೊತ್ತು. ವಿಡಿಯೋ ಇಸ್ ಕ್ಯಾಪ್ಚರ್ಡ್. ಮುದ್ದೆ ಬೇಯಲಿ. ಹೋಮ್ವರ್ಕ್ ಮಾಡಿದ ಮನ್ಯಾ ಏನ್ ಕೊಡ ಟ್ಯೂಷನ್ ಮಾಡಲ್ ಪೇಪರ್ 2 ಅದೆಲ್ಲ ಮುಗಿಸಿದೀನಿ. ಇವಾಗ ಊಟ ಮಾಡ್ಬಿಟ್ಟು ಬರ್ಬಿಟ್ಟು ಕುತ್ಕೋತಾ ಇರೋದು. ಏನ್ ಬರಿಬೇಕು? ಮ್ಯಾಥ್ಸ್ ಒಂದಷ್ಟೇ. ಅದು 3 ಟೈಮ್ ಅನಿಸ್ತು. ಡ್ಯೂಟಿ ಏನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇಲ್ವಾ? ಐದನೇ ತಾರೀಕು ಎಕ್ಸಾಮು. ಅಂದ್ರೆ ಫ್ರೈಡೆ ತಾನೆ ಸ್ಟಾರ್ಟ್. ಊಟ ಮಾಡೋಗಿ ಬೇಗ ಬೇಗ ಬರ್ರಿ. ಇನ್ನೂ ಎಷ್ಟು ಕೆಲಸ ಆಯ್ತು. ಇನ್ನು ದೋಸೆ ದುಡ್ಬೇಕು. ಇಷ್ಟೇ ಈ ಎಷ್ಟು ಅಂತ ನೀಟಾಗಿ ಅದಕ್ಕೆ ಕ್ಲಿಬ್ಬಕ್ಕೆ ಹೋಗು. ಊಟಕ್ಕೆಲ್ಲ ಬಿಡುತ್ತೆ. ಬೆಳಿಗ್ಗೆ ಸಲಾಡ್ ಮಾಡಿದ್ದೆ, ಹೆಸರು ಕಾಳು ಮೊಳಕೆ ಕಟ್ಬಿಟ್ಟು. ಉಪ್ಪು ಜಾಸ್ತಿ ಆಗ್ಬಿಡ್ತು, ತಿನ್ನೋಕೆ ಆಗಲಿಲ್ಲ, ಬೇಜಾರಾಯ್ತು. ಸ್ವಲ್ಪ ಉಪ್ಪು ಜಾಸ್ತಿ ಆಗೋದು. ನೀರು ಕಾಯ್ತಾ ಇದೆ. ಇಲ್ಲೆಲ್ಲ ನೀಟಾಗಿದೆ ಫ್ರೆಂಡ್, ಏನು ಗಲೀಜಾಗಿಲ್ಲ. ನೀಟಾಗೆಲ್ಲ ಒರೆಸಿದ್ದೀನಿ. ನಾನು ಯಾವಾಗ ಇಲ್ಲೇ ಮುದ್ದೆ ಕಟ್ಟೋದು, ಕೆಳಗಡೆ ಕುತ್ಕೊಂಡೆಲ್ಲ ಕಟ್ಟಲ್ಲ ನಾನು. ಇಲ್ಲೇ ಮಾಡೋದು ಹಿಂಗೆ ಮುದ್ದೆನೆ. ನಿಂತ್ಕೊಂಡಾದ್ರೆ ಬೇಗ ಆಗ್ಬಿಡುತ್ತೆ, ಕುತ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ನಮ್ಗೆ ಕುತ್ಕೊಂಡು ಮಾಡೋದಂದ್ರೆ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ನೈಸಾಗಿ ಹಿಂಗೆ ಕಟ್ಟಿಬಿಟ್ರೆ ಮುದ್ದೆ ಸೂಪರ್ ಆಗಿರುತ್ತೆ. ನೋಡಿ ಇಷ್ಟು ನೈಸಾಗಿರುತ್ತೆ. ನಾವು ರೈಸ್ ಎಲ್ಲ ತಿನ್ನಲ್ಲ ನೈಟ್ ಹೊತ್ತು, ಬರೀ ಮುದ್ದೆ ಅಷ್ಟೇ. ಚಿಕ್ಕ ಮುದ್ದೆ ಯಾರಿಗೆ? ನಿಮಗೆ ಮುದ್ದೆ
ಖಾರ, ಸಾಂಬಾರ್, ಸ್ವಲ್ಪ ಪಲ್ಯ. ಖಾರ ಹಿಂಗೆ ಕಲಿಸ್ಕೊಂಡು ಚೆನ್ನಾಗಿದೆ ಫ್ರೆಂಡ್ ಪಲ್ಯ. ಸೂಪರ್. ಚಳಿ ಖಾರವಾಗಿ ಸಾಕಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸ್ಟಿಕ್ಕರ್ ಇದು ಹೋಯ್ತು. ಚೂರು ಕೊಡು ಮನೆ. ಚಳಿ ಕಣಿ. ಅಯ್ಯೋ ತಿನ್ನಮ್ಮ ಏನಾಗ ಬೇಕಾ? ಸ್ಟಿಕ್ಕರ್ ಬಿದ್ದೋಗ್ಬಿಟ್ಟೆ. ನೈಟೇ ಪಾತ್ರೆ ತಂದ್ಬಿಟ್ರೆ ಆರಾಮ ಉಟ್ಕೊಂಡು ಬೆಳಗ್ಗೆ ಎದ್ದು ಚಳಿ ತೊಳೆಯೋಕ್ಕಾಗಲ್ಲ. ಬೆಳಿಗ್ಗೆ ಮನೇಲಿ ಲೀಟ್ ಮಾಡಿಬಿಟ್ರೆ ಬೆಳಗ್ಗೆ ಬೇಗ ಬೇಗ ಒಂದು 10 ನಿಮಿಷ ಲೇಟಾಗಿ ಎದ್ದು ಬೇಗ ಕೆಲಸ ಆಗ್ತದೆ. ಪಾತ್ರೆ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡೋ ಶಕ್ತಿ ಇಲ್ಲ ಅನ್ಕೊಂಡು ಸೌಂಡ್ ಕಮ್ಮಿ ಮಾಡ್ಬಿಟ್ಟಿದೆ. ಫ್ರೆಂಡ್ ನಮ್ಮ ಮನೆ ಹತ್ರ 26ನೇ ತಾರೀಕು ನೋಡಿ ಅಣ್ಣಮ್ಮನ ಕುಂಡಿಸ್ತಾರೆ. ಶುಕ್ರವಾರ, ಶನಿವಾರ, ಭಾನುವಾರ, ಡಿಸೆಂಬರ್ 26, 28, 27, 28. ಚೆನ್ನಾಗಿ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾರೆ. ನಮ್ಮ ಏರಿಯಾದಲ್ಲಂತೂ ಕೊರತೆನೇ ಇಲ್ಲ. ಅಣ್ಣಮ್ಮ, ಸರ್ಕಲ್ ಮಾರಮ್ಮ, ಮತ್ತು ನಮ್ಮೂರು ನಮ್ಮ ಏರಿಯಾ ಚೌಡೇಶ್ವರಿ ದೇವಿ, ಚೌಡೇಶ್ವರಿ ನಗರ ಅಂತ, ಚೌಡೇಶ್ವರಿ ತಾಯಿಯ 22ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಫ್ರೆಂಡ್. ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ತಿಂಗ್ಳಿಗೆ 1 ಸತಿ, ತಿಂಗ್ಳಿಗೆ 2 ಸಲ ಅಣ್ಣಮ್ಮನ ತರ್ತಾನೆ ಇರ್ತಾರೆ ನಮ್ಮ ಏರಿಯಾಗೆ. ನಮಗಂತೂ
ಅಣ್ಣಮ್ಮ ನೋಡೋಕ್ಕೆ ಏನು ಕೊರತೆನೇ ಇಲ್ಲ. ಅಲ್ಲೇ ಹೋಗಿ ಮೆಜೆಸ್ಟಿಕ್ಗೆ ಹೋಗ್ಬೇಕಂತ ಏನಿಲ್ಲ, ನಾವು ಇಲ್ಲೇ ಆರಾಮಾಗಿ ನೋಡ್ಕೋಬೋದು. ಒಂದು 2 ತಿಂಗ್ಳಿಗೊಂದ್ಸಲಿ 3 ತಿಂಗ್ಳಿಗೊಂದ್ಸಲಿ ಬರ್ತಾ ಇರ್ತಾಳೆ ಅಣ್ಣಮ್ಮ ನಮ್ಮ ಏರಿಯಾಗ. ಡಂಕಣಕ ಅನ್ಕೊಂಡು ಯಾಕೆನಾಗ್ತೀಯಾ? ಡಂಕಣಕ ಅಂತ ಏರಿಯಾಗೆ ಅಣ್ಣಮ್ಮ ಸರ್ಕಲ್ ಮಾರಮ್ಮ ಚೌಡೇಶ್ವರಿ ತಾಯಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಚಳಿ ಪಾತ್ರೆ ತೊಳ್ದೆ, ಒಂದು ಸ್ವಲ್ಪ ದೋಸೆ ಹಿಟ್ಟು ರುಬ್ಬೇಕು. ದೋಸೆ ಹಿಟ್ಟು ರುಬ್ಬಿಟ್ಟು ಸ್ವಲ್ಪ ತೊಗರಿಕಾಯಿ ಐತೆ, ತೊಗರಿಕಾಯಿ ಸುಲಿಬೇಕು. ಇಷ್ಟು ಕೆಲಸ ಫ್ರೆಂಡ್. ಕೆಲಸದಿಂದ ಬಂದರೆ 1 ನಿಮಿಷ ಪುರ್ಸೋತಿರಲ್ಲ. ಯಪ್ಪ ಸಾಕಾಗೋಗುತ್ತೆ. ಎಲ್ಲ ಕೆಲಸನೂ ಹೆಂಗಸ್ರೆ ಮಾಡಿ ಮಾಡಿ ಸಾಯ್ಬೇಕು. ನನ್ನ ಮಗಳಂತೂ ಒಂದು ಕೆಲಸ ಮಾಡಲ್ಲ. ಕಸವನ್ನು ಗುಡಿಸ್ಬಿಟ್ರೆ ಸಾಕ? ನೀನು ಹೊರಿಸ್ತೀಯಾ? ನೀನು ತೊಳಿತೀಯಾ? ನೀನು ತೊಳಿತೀಯಾ? ನೋಡಿ ಫ್ರೆಂಡ್, ಏನು ಡವ್ ಮಾಡ್ತಾಳೆ ಡೌರಾಣಿ. ಇವೆಲ್ಲ ಏನೂ ಮಾಡಲ್ಲ, ಕಸವನ್ನು ಗುಡಿಸ್ತಾಳೆ ನೈಟ್ ಅಷ್ಟೇ, ಬಿಟ್ರೆ ಏನು ಮಾಡಲ್ಲ. ನೀನು ಮಾಡ್ತೀಯಾ? ನೀನು ಮಾಡ್ತೀಯಾ? ಏನು ಬುಧವಾರ? ಗುರುವಾರ ರಾಯರು ವಾರ ಮಾಡೋಕ್ಕೆ ಅದು ಅವತ್ತೊಂದು ದಿವಸ ಮಾಡ್ತೀಯ. ಬಿಟ್ರೆ ಎಷ್ಟು ದಿವಸ ನಿಮ್ಮ ಮನೆ ಕೆಲಸ ಮಾಡ್ಕಿಡ್ದು? ಸುಮ್ಮನೆ ತಿನ್ನು ಮನೆ. ನನಗೆ ಇನ್ನು ಕಸ ಎಸಿಬೇಕು. ನೀನೇ ಹೋಗಿ ಎಷ್ಟು ಬರ್ಬೇಕು, ನಾನು ಕಾಯಿ ಸುಲಿಬೇಕು. ಬೇಗ ಬೇಗ ತಿನ್ಬಿಟ್ಟು ಬೆಳಗ್ಗೆ ಹೊತ್ತು ಹಾಕೋಕ್ಕಾಗಲ್ಲ ಫ್ರೆಂಡ್. ಎಲ್ಲ ಮಿಕ್ಸ್ ಅಂತ ಬರ್ತಾರೆ. ನಾವು ಒಂದೊಂದ್ಸತಿ ಒಂದೊಂದ್ ಥರ ಬರ್ತಾರೆ. ಒಂದೊಂದ್ಸಲಿ ಮಿಕ್ಸ್ ಬರ್ತಾರೆ, ಒಂದೊಂದ್ಸಲಿ ಸಪ್ರೇಟ್ ಬರ್ತಾರೆ. ಮಿಕ್ಸ್ ಬಂದಾಗ ಹಾಕ್ಬಿಡ್ತೀವಿ, ಸಪ್ರೇಟ್ ಬಂದಾಗ ಯಾರು ಡಿವೈಡ್ ಮಾಡ್ಕೊಂಡು ಕೂತ್ಕೋತಾರೆ. ಆದ್ರೂ ಮಾಡ್ತೀವಿ ಒಂದೊಂದ್ಸತಿ ಬರೋದೇ ಇಲ್ಲ ಕಸದವರು. 1 ವಾರಕ್ಕೊಂದ್ಸಲಿ 10 ದಿವ್ಸಕ್ಕೊಂದ್ಸಲಿ ಬರ್ತಾರೆ. ಅದಕ್ಕೆ ಯಾರು ಕಾಯ್ಕೊಂಡು ಕೂತ್ಕೊಳ್ಳೋದು? ಕಸ ಇಷ್ಟು ದಿವಸ ಅಂತ ಇಟ್ಕೊಳಕ್ಕಾಗುತ್ತೆ? ನೈಟ್ ಪಾಲಿಶ್ ಹಾಕೋಬೇಕು ಕೈ. ಅದಕ್ಕೆ ಯಾರು ಇಟ್ಕೊಂಡು ಕೂತ್ಕೊಳ್ಳೋದು ಅಂದ್ಬಿಟ್ಟು ತಗೊಂಡೋಗಿ ನಾವೇ ಆ ಕಡೆ ಹಾಕ್ಬಿಡ್ತೀವಿ. ದೋಸೆ ಹಿಟ್ಟು ರುಬ್ಬೇಕು ಫ್ರೆಂಡ್. ಯಪ್ಪ ಕುತ್ಕೊಂಡ್ರೆ ಆಗಲ್ಲ. ಬೇಗ ಬೇಗ ರುಬ್ಬಿಟ್ಟು ಬೇಗ ಮನೆಗೆ ಹೋಗ್ಬೇಕು. ನೀನೇ ತೊಳಿಬೇಕು, ನಾನು ತೊಳಿಯಲ್ಲ. ನಂದು ತೊಳೆ ಸರ್ದಿ ಮುಗೀತು. ನಾನೆಲ್ಲ ಎಲ್ಲ ತೊಳೆದ ನೀರು ಸೋರ್ಲಿ ಅಂತ ಹಾರಾಕಿದ್ದೀನಿ. ನಾವು ತಿಂದಿದ್ದು ಅವಳೆ ತೊಳಿಬೇಕು. ನಾನು ದೋಸೆ ರುಬ್ಬಿದ್ರೆ ಮುಗೀತು. ಎಲ್ಲರೂ ಮಾಡು ಅಂತ ಹೇಳಿ ಫ್ರೆಂಡ್. ಅಮ್ಮಂಗೆ ಹೆಲ್ಪ್ ಮಾಡು ಅಂತ ಕಮೆಂಟ್ ಹಾಕಿ. ಎಲ್ಲರೂ ಇದನ್ನೇ ಹಾಕ್ತೀರಾ ಬಿಡಿ. ತಾಯಿಗೆ ತಕ್ಕ ಅಮ್ಮಂಗೆ ಹೆಲ್ಪ್ ಮಾಡ್ಬೇಕು ತಾನೆ. ತಾಯಿಗೆ ತಕ್ಕ ಮಗಳು, ಆಂಟಿಗೆ ತಕ್ಕ ಅದೇನು ಅಂತಾರಲ್ಲಮ್ಮ ಫ್ರೆಂಡ್ಸ್. ಹೋಗು. ಮಾನ್ಯ ತಲೆ ಚಿಟ್ಟರುತ್ತೆ, ಹೋಗು ಸುಮ್ಮನೆ. ಇಷ್ಟಿದೆ ರುಬ್ಬೇಕು. ಒಂದೇ ಸಲ ಸ್ಟೀಲ್ ಬಾಕ್ಸ್ ಹಾಕ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಡಕ್ಕೆ ಸರಿ ಹೋಗುತ್ತೆ. ತುಂಬ ಹಾಕ್ಬಿಟ್ರೆ 1 ವಾರ 15 ದಿವಸ ಮೇಂಟೈನ್ ಆಗುತ್ತೆ. ಫ್ರೆಂಡ್ಸ್, ಒಂದು ಟಾಸ್ಕ್ ಮಾಡೋಣ. ಏನು ಟಾಸ್ಕ್ ಮಾಡ್ತೀಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ಫ್ರೆಂಡ್ಸ್ ನೀವೆಲ್ಲ ನಾನು ಇಷ್ಟನ ಜೋಸ್ತಿ ನಮ್ಮ ಅಮ್ಮ ಇಷ್ಟನ ಅಂತ ಹಾಕಿ ಫ್ರೆಂಡ್. ನಾನು ಇಷ್ಟನಾ ಅವಳು ಇಷ್ಟನಾ? ನಾನು ಇಷ್ಟ ಅಂದ್ರೆ ಹಾರ್ಟ್ ಹಾಕ್ಬೇಕು. ಅಮ್ಮ ಇಷ್ಟ ಅಂದ್ರೆ ಏನು ಹಾಕಂಗಿಲ್ಲ. ಏನು ಹಾಕಂಗಿಲ್ಲ. ಸ್ಮೈಲಿ ಫೇಸ್.
ಸ್ಟೂಡೆಂಟ್ಸ್ ಅಲ್ಲ. 1 3 ಏನ್ ಡಾನ್ಸು ಸ್ಟೂಡೆಂಟ್ಸ್ ಅಂದ್ರೆ ತಿಕ್ಳು ತರ ನಿಂತರ್ದವ್ರು ಅಲ್ಲ. ಈ ತಿಕ್ಲು ತಾನೆ ತಿಕ್ಲು ಅರ್ಧ ಪುಕ್ಲು ಅಷ್ಟೇ. 1 2 3 4 ತಿನ್ಬಿಟ್ಟು ಬೇಗ ಆಗಿದ್ಬೇಡ ಇದ್ದೇ ಹಿಡಿತಾ ಇತ್ತು. ನೋಡಿ ಜಾಸ್ತಿ ಆಗೋಯ್ತು ದೋಸೆ ಹಿಟ್ಟು. ಸ್ವಲ್ಪ ನೆನೆ ಹಾಕಿದೆ ಹಂಗೆ ನೋಡಿ ಎಷ್ಟೊಂದು ಆಗ್ಬಿಟ್ಟೈತೆ. ಅದಕ್ಕೆ ಇದಕ್ಕೆ ಸ್ವಲ್ಪ ಎತ್ತಿಕ್ಬಿಟ್ಟು ಈಗ ಇದು ಫ್ರಿಜ್ಗೆ ಇಟ್ಬಿಟ್ರೆ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳಕ್ಕೆ ಇಟ್ಕೊತೀನಿ. ಮಿಕ್ಕಿದ್ದು ಫ್ರಿಜ್ಗೆ ಇಟ್ಬಿಟ್ರೆ ನೆಕ್ಸ್ಟ್ ಇನ್ನೊಂದ್ಸಲಿಗೆ ಆಗುತ್ತೆ. ಇದು ಫ್ರಿಜ್ಗೆ ಇಟ್ಬಿಡ್ತೀನಿ ಫ್ರೆಂಡ್. ಅಷ್ಟೇ ಮುಗೀತು. ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಇದು ದೋಸೆ ಹಿಟ್ಟು ಬೆಳಗ್ಗೆಗೆ ಉಕ್ಲಿ ಅಂತ ಇಕ್ಕಿದ್ದೀನಿ. ಪಾತ್ರೆ ತೊಳೆದ್ಬಿಟ್ಟೆ. ಇದೊಂದು ಮುದ್ದೆ ಮಾಡಿರೋದೈತೆ ಅಷ್ಟೇ. ನೋಡಿ ಫುಲ್ ನೀಟ್ ಮಾಡಿಬಿಟ್ರೆ ಅಡುಗೆ ಮನೆ ನೈಟ್ ಹೊತ್ತು ಯಾವತ್ತೂ ಅಷ್ಟೇ ಸಿಂಕಲ್ಲಿ ಪಾತ್ರೆ ಬಿಡಬಾರ್ದು. ಸಿಂಕಲ್ಲಿ ಪಾತ್ರೆ ತೊಳೆದ್ಬಿಟ್ಟೆ ಮಾಡ್ಕೋಬೇಕು. ಆವಾಗ ತುಂಬ ಒಳ್ಳೆಯದು. ಲಕ್ಷ್ಮಿ ಬಂದು ಅಡುಗೆ ಮನೇಲಿ ಮಲ್ಕೋತಾಳಂತೆ. ಅದಕ್ಕೆ ಯಾವತ್ತೂ ಅಷ್ಟೇ ನಾವು ಅಡುಗೆ ಮನೆ ನೀಟಾಗಿ ಇಟ್ಕೊಳ್ಬೇಕು. ಗಲೀಜಾಗೆಲ್ಲ ಬಿಡಬಾರ್ದು. ಎಂಜಿನ್ ತಟ್ಟೆ ಎಲ್ಲ ಬಿಡಬಾರ್ದು. ಸಿಂಕೋಲ್ಗೆ ನೀಟಾಗಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಬಿಡಬೇಕು. ನೋಡಿ 9 ಗಂಟೆ ಆದರೂ ಇನ್ನೂ ಹೋಮ್ವರ್ಕ್ ಮುಗಿಸಿಲ್ಲ. ಆಟ ಆಡ್ಕೊಂಡು ಟಿವಿ ನೋಡ್ಕೊಂಡು ಅವಳೆ. ತೊಗರಿಕಾಯಿ ಬಿಡಿಸ್ಬೇಕು ಫ್ರೆಂಡ್. ಸ್ವಲ್ಪ ಇದೆ. ತೊಗರಿಕಾಯಿ ಬಿಡಿಸ್ಬಿಟ್ರೆ ಬೆಳಗ್ಗೆ ಸಾಂಬಾರಿಗೆ ದೋಸೆ ಮಾಡ್ತೀನಲ್ಲ, ದೋಸೆಗೆ ತೊಗರಿಕಾಯಿ ಸಾಂಬಾರು ಮಾಡಿಬಿಟ್ರೆ ಸಾಯಂಕಾಲಕ್ಕೂ ಆಗುತ್ತೆ, ದೋಸೆಗೂ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಓಕೆನಾ ಫ್ರೆಂಡ್? ಏನಕ್ಕೆ? ಓಕೆ ಫ್ರೆಂಡ್, ಇದಾಗಿತ್ತು ನಂದೊಂದು ಬ್ಲಾಗು. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಬೆಳಗ್ಗೆಯಿಂದ ವೀಡಿಯೋ ಮಾಡಿಲ್ಲ, ಸಂಜೆ ವೀಡಿಯೋ ಮಾಡಿದ್ದೀನಿ. ತಿರ್ಗಾ ನಾಳೆ ಏನಂತ ನಾಳೆ ವೀಡಿಯೋ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಬಾಯ್ ಮಾಡಿ. 9 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಸದ್ಯ. ಇವಾಗ ಬಿಗ್ ಬಾಸ್ ನೋಡಬೇಕು. ಬಿಗ್ ಬಾಸ್ ನೋಡ್ಬಿಟ್ಟು ಮಲ್ಕೊಂಡ್ರೆ ಮುಗೀತು. ಬಿಗ್ ಬಾಸ್ 11 ಗಂಟೆಗೆ ಮುಗಿಯುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೋಡ್ತೀನಿ, ಆಮೇಲೆ ಮಲ್ಕೊಂಡ್ಬಿಡ್ತೀನಿ. ಆಗಲ್ಲ. ಓಕೆ ಫ್ರೆಂಡ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್. ಸೀರಿಯಲ್ ಬರ್ತಾ ಇದೆ, ಶ್ರೀ ರಾಘವೇಂದ್ರ ಮಹಾತ್ಮೆ. ಇದು ನೋಡಿದ್ರೇ ಸಮಾಧಾನ. ಇದು ನೋಡೋವರೆಗೂ ನಿದ್ದೆನೂ ಬರಲ್ಲ. ಈ ಥರ ಬೇಜಾರು. ಚೆನ್ನಾಗಿರುತ್ತೆ ಫ್ರೆಂಡ್, ನೋಡಿ ಯಾರೂ ಮಿಸ್ ಮಾಡಬೇಡಿ. ಓಕೆನಾ? ಓಕೆ, ಬಾಯ್. ಇವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್. ಸೂಪರಾಗಿ ಮಾಡಿದ್ದಾರೆ ಇವರು, ಅವ್ರ ಅಮ್ಮನ ಪಾರ್ಟ್. ಓಕೆ ಬಾಯ್. ಗುಡ್ ನೈಟ್.